ತುಂಬ ಜನ ಮಹಿಳೆಯರು ಆಲ್ರೆಡಿ ಈ ಪೀರಿಯಡ್ಸ್ ನಲ್ಲಾಗೋ ಹಾರ್ಮೋನ್ ಏರಿಳಿತದಿಂದ ಆಲ್ರೆಡಿ ಇಮೋಷ್ನಲ್ ಎಷ್ಟೊಂದು ಇದ್ದೇ ಇರ್ತಾರೆ. ಎಸ್ಪೆಷಲಿ ಯಾರಿಗೆ ಕೆಮ್ಮದಾಗ ಸೀನ್ದಾಗ ಲೀಕ್ ಆಗೋ ಚಾನ್ಸಸ್ ಇರುತ್ತಲ್ಲ, ಅವ್ರಿಗೆ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅನ್ನೋ ಗ್ರೇಡಿಂಗ್ ಇರುತ್ತೆ. ನಮ್ಮ ಹತ್ರ ಬಂದಿರೋ ಕೆಲವು ಪೇಷಂಟ್ಸ್ಗಳು ತಮ್ಮ ಕೆಲಸ ಬಿಟ್ಟು ಮನೇಲಿ ಕೂತಿರೋವಂಥ ಪರಿಸ್ಥಿತಿಗಳು ಕೂಡ ಇದೆ. ನಾನು ಭಾರ ಎತ್ತಿ ವೆಯ್ಟ್ ಲಿಫ್ಟ್ ಮಾಡಿದಾಗೆಲ್ಲ ನನಗೆ ಯೂರಿನ್ ಲೀಕ್ ಆಗ್ತಾ ಇದೆ, ಇಂಥದ್ರಲ್ಲಿ ನಾನು ನನ್ನ ಕರಿಯರ್ನ ಹೇಗೆ ಮುಂದೆ ತೊಗೊಂಡು ಹೋಗಲಿ ಅನ್ನೋಂಥ ಸಮಸ್ಯೆಗಳು ಕೂಡ ಇಟ್ಕೊಂಡು ಬಂದಿದ್ದಾರೆ. ಇದು ಆ ಲೆವೆಲ್ವರೆಗೂ ಕೂಡ ಅಫೆಕ್ಟ್ ಮಾಡುವಂಥದ್ದು, ಕರಿಯರ್ನ ಕೂಡ ಅಫೆಕ್ಟ್ ಮಾಡುವಂಥದ್ದು. ಇದೆಲ್ಲ ಆದಾಗ ನೋಟಿಸ್ ಮಾಡಿ ಅವ್ರು ಮಾತಾಡ್ಕೋತಾರೆ ನೋಡಿ, ಆ ಒಂದು ಇನ್ಸಲ್ಟ್ ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಎರಡೂ ಇನ್ಫೆಕ್ಷನ್ ಇರುವಾಗ ನಮ್ಮ ಯಾವುದೇ ಅಂಗದಲ್ಲಿ ಇನ್ಫೆಕ್ಷನ್ ಆದರೆ ಆ ಅಂಗ ತನ್ನ ಆಪ್ಟಿಮಮ್ ಕೆಪಾಸಿಟಿಗೆ ಕೆಲಸ ಮಾಡೋದಿಲ್ಲ. ಪ್ಲೀಸ್ ಏನಾದರೂ ನನಗೆ ಸೊಲ್ಯೂಷನ್ ಕೊಡಿ, ನಾನು ನೀವು ಹೇಳೋ ಯಾವ ಟ್ರೀಟ್ಮೆಂಟ್ ಬೇಕಾದರೂ ಮಾಡಿಸ್ತೀನಿ ಅನ್ನೋ ಲೆವೆಲ್ವರೆಗೆ ಹಸ್ಬೆಂಡು ಮತ್ತು ಮಗಳು ಅಂದರೆ ಮನೆಯವ್ರಿಗೂ ಕೂಡ ಅಫೆಕ್ಟ್ ಆಗೋ ಲೆವೆಲ್ವರೆಗೂ ಕೂಡ ನಮ್ಮ ಹತ್ರ ಪೇಷಂಟ್ಸ್ ಬಂದಿದ್ದಾರೆ. ಈ ಕೆಲವು ಪ್ರಾಬ್ಲಮ್ಸ್ಗೆ ಮೆಡಿಸಿನ್ಸ್ ಟ್ರೀಟ್ ಮಾಡೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನಮ್ಮದು ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂದರೆ ಕೆಮ್ಮಿದಾಗ ಸೀನ್ದಾಗ ಕೆಳಗೆ ಪ್ರೆಷರ್ ಬೀಳೋದ್ರಿಂದ ಅದು ಯೂರಿನ್ ಲೀಕ್ ಆದರೆ, ಇಲ್ಲ ನಮ್ಮ ಮೂತ್ರಕೋಶ ಜಾರಿ, ಗರ್ಭಚೀಲ ಜಾರಿ ಯೂರಿನ್ ಲೀಕ್ ಆಗ್ತಾ ಇದೆ ಅಂದರೆ, ಎಲ್ಲಿ ಏನಾದರೂ ಜಾರಿದೆ ಅಂದರೆ ನಾನು ಯಾವ ಮೆಡಿಸಿನ್ ಕೊಟ್ಟು ಅದನ್ನ ವಾಪಸ್ ತಳ್ಳೋಕ್ಕಾಗಲ್ಲ. ಎಲ್ರಿಗೂ ಆಗುತ್ತೆ ಬಿಡುತ್ತೆ ಅನ್ನೋದು ಸ್ವಲ್ಪ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಯಾಕೆಂದರೆ ನಮ್ಮ ಮನೆಗಳಲ್ಲಿ, ಆಫೀಸ್ಗಳಲ್ಲಿ ಎಲ್ಲ ಕಡೆ ಇರೋದು ವೆಸ್ಟರ್ನ್ ಕಲ್ಚರ್. ಸೊ ಮಹಿಳೆಯರು ಎಲ್ಲರೂ ನೀವು ನಿಮ್ಮ ಆರೋಗ್ಯದ ಒನ್ ಆಫ್ ದ ಭಾಗವಾಗಿ ಯೂರಿನ್ ಲೀಕೇಜನ್ನು ಖಂಡಿತ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಾವು ಎಷ್ಟೇ ಮುಂದುವರೆದಿದ್ದೀವಿ ಅಂತ ಹೇಳಿದ್ರೂ ಕೂಡ ಕೆಲವೊಂದು ವಿಚಾರವನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಕ್ಕೆ ಹಿಂಜರಿತೇವೆ. ಅದರಲ್ಲೂ ಆರೋಗ್ಯದ ವಿಚಾರ ಅಂತ ಬಂದರೆ, ಸ್ಪೆಷಲಿ ಮಹಿಳೆಯರಲ್ಲಿ ಅದರಲ್ಲೂ ಯೂರಿನ್ ಪಾಸ್ ಆಗುವಂಥದ್ದು ಅಥವಾ ಯೂರಿನ್ ಕಂಟ್ರೋಲ್ ತಪ್ಪುವಂಥದ್ದು, ಕೆಮ್ಮಿದಾಗ, ಸೀನುವಾಗ ಅಥವಾ ಬೇರೆ ಯಾವುದೋ ಸಂದರ್ಭದಲ್ಲಿ ನಮಗೆ ಸಡನ್ನಾಗಿ ಯೂರಿನ್ ಅನ್ಕಂಟ್ರೋಲ್ಡ್ ಆಗಿ ಹೋಗ್ತಾ ಇದೆ ಅಂದಾಗ ಅದನ್ನು ನಾವು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಿಲ್ಲ, ಯಾರಾದರೂ ಏನಾದರೂ ಅಂತಾರೇನೋ ಅಂತ. ಆದರೆ ನಿಜವಾಗಿಯೂ ಇದು ಯಾವ ಕಾರಣಕ್ಕೋಸ್ಕರ ಆಗತ್ತೆ, ಇದು ಆರೋಗ್ಯ ಸಮಸ್ಯೆನ, ಎಷ್ಟು ಸಿವಿಯಾರಿಟಿ ಇರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಕೃತಿ ಎಸ್, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಆ್ಯಂಡ್ ಸರ್ಟಿಫೈಡ್ ಯೂರೋ ಗೈನಕಾಲಜಿಸ್ಟ್, ಫೋರ್ಟೀಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್ ಆ್ಯಂಡ್ ಬನ್ನೇರ್ಘಟ್ಟ ರೋಡ್, ಬ್ಯಾಂಗಲೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ವೀಕ್ಷಕರೆಲ್ರಿಗೂ. ಡಾಕ್ಟರ್, ಈಗ ಕೆಮ್ಮದಾಗ ಅಥವಾ ಸೀನುವಾಗ ಅಥವಾ ನಮಗೆ ಜೋರಾಗಿ ನಗ್ತಾ ಇದ್ದೀವಿ ಅಂದಾಗ ಸಡನ್ ಆಗಿ ಸ್ವಲ್ಪ ಏನೋ ಯೂರಿನ್ ಪಾಸ್ ಆಗ್ತಿದೆ ಅನ್ನುವಂಥದ್ದು ಫೀಲ್. ಸೊ ತುಂಬ ಜನರಿಗೆ ಈ ಪ್ರಾಬ್ಲಮ್ ಇರುತ್ತೆ, ಆದರೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿತಾರೆ, ಯಾರಾದರೂ ಏನಾದರೂ ಹೇಳ್ತಾರ ಅನ್ನೋಂಥ ಹೆಸಿಟೇಷನ್ ಇದ್ದೇ ಇರುತ್ತೆ. ಸೊ ಮಾನಸಿಕವಾಗಿ ಹೇಗೆ ಇದು ಮಹಿಳೆಯರನ್ನು ಕುಗ್ಸುತ್ತೆ? ಯಾಕಂತ ಹೇಳಿದ್ರೆ ನೀವು ಆಗಲೇ ಹೇಳಿದ್ರಿ, ನಾವು ಒಂದು ಫಂಕ್ಷನ್ಗೆ ಹೋದರೆ ಇನ್ನೊಬ್ರು ಏನು ಅಂದರೆ ನಮ್ಮನ್ನು ನೋಡ್ತಾರೆ, ಪದೇ ಪದೇ ನಾವು ವಾಶ್ರೂಮ್ಗೆ ಹೋಗ್ತಾ ಇದ್ದೀವಿ ಅಂದಾಗ, ಅಥವಾ ನಮಗೆ ಒಂದು ರೀತಿ ಇರಿಟೇಷನ್ ಆಗ್ಬೋದು, ಒಂದು ಸ್ವಲ್ಪ ಏನೋ ಯೂರಿನ್ ಪಾಸ್ ಆದಾಗಲೂ ನಮಗೆ ಅದು ಫೀಲ್ ಆಗುತ್ತೆ, ಲೈಕ್ ಒಂದು ರೀತಿ ಇರಿಟೇಷನ್ ಸ್ಟಾರ್ಟ್ ಆಗತ್ತೆ. ಏನಪ್ಪ, ಯಾಕೆ ನಂಗೆ ಹೀಗಾಗ್ತಿದೆ ಅನ್ನುವಂಥ ಥಾಟ್ಸ್ ಇರ್ಬೋದು. ಸೊ ಮಾನಸಿಕವಾಗಿ ಈ ಒಂದು ಯೂರಿನ್ ಲೀಕೇಜ್ ಮಹಿಳೆಯರನ್ನ ಹೇಗೆ ಕಾಡುತ್ತೆ ಅಂತ? ಖಂಡಿತ ಇದು ಅದೇ ನಾನು ಹೇಳ್ದಂಗೆ ಇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಕ್ವಾಲಿಟಿ ಆಫ್ ಲೈಫ್ ಇಶ್ಯೂ. ಸೊ ತುಂಬ ಜನ ಮಹಿಳೆಯರು ಆಲ್ರೆಡಿ ಈ ಪೀರಿಯಡ್ಸ್ ನಲ್ಲಾಗೋ ಹಾರ್ಮೋನ್ ಏರಿಳಿತದಿಂದ ಆಲ್ರೆಡಿ ಇಮೋಷ್ನಲ್ ಎಷ್ಟೊಂದು ಇದ್ದೇ ಇರ್ತಾರೆ. ಅಂಥದ್ರಲ್ಲಿ ಇದು ಕೂಡ ಸೇರ್ಕೊಂಡ್ಬಿಟ್ರೆ ಅವರು ಕಂಪ್ಲೀಟಾಗಿ ತಮ್ಮನ್ನು ತಾವು ಕುಗ್ಗಿಸ್ಕೊಂಡ್ಬಿಡ್ತಾರೆ. ನಮ್ಮ ಹತ್ರ ಬಂದಿರೋ ಕೆಲವು ಪೇಷಂಟ್ಸ್ಗಳು ತಮ್ಮ ಕೆಲಸ ಬಿಟ್ಟು ಮನೇಲಿ ಕೂತಿರೋವಂಥ ಪರಿಸ್ಥಿತಿಗಳು ಕೂಡ ಇದೆ. ಈ ಕಾರಣಕ್ಕೋಸ್ಕರ ಯಾಕೆಂದರೆ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಲೀಕ್ ಆಗುತ್ತೆ, ಇಲ್ಲ ಪ್ಯಾಡ್ ಹಾಕೋಬೇಕು, ಪೀರಿಯಡ್ಸ್ ಆದಾಗ ಪ್ಯಾಡ್ ಹಾಕೋತಾರೆ, 3 ದಿನ 5 ದಿನ, ಎಲ್ರಿಗೂ ಅರ್ಥ ಆಗಿದೆ. ದಿನನಿತ್ಯ ಪ್ಯಾಡ್ ಹಾಕೋತಾರಲ್ಲ, ಪದೇ ಪದೇ ವಾಶ್ರೂಮ್ ಯೂಸ್ ಮಾಡ್ತಾರಲ್ಲ, ಪದೇ ಪದೇ ಏನು ಹೀಗೆ ಅವ್ರಿಗೆ ಸ್ಮೆಲ್, ಈಗ ಏನಾದರೂ ಯೂರಿನ್ ನಿಂತರೆ ಸ್ವಲ್ಪ ಸ್ಮೆಲ್ ಅಕ್ಕಪಕ್ಕ ಬಂದರೂ ಬರ್ಬೋದು, ಇಲ್ಲ ಬಟ್ಟೆ ಸ್ಟೈನ್ ಆಗ್ಬೋದು. ಇದೆಲ್ಲ ಆದಾಗ ನೋಟಿಸ್ ಮಾಡಿ ಅವ್ರು ಮಾತಾಡ್ಕೋತಾರೆ ನೋಡಿ, ಆ ಒಂದು ಇನ್ಸಲ್ಟ್ ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಕೆಲಸ ಬಿಟ್ಬಿಟ್ಟು ಮನೇಲಿ ಕೂತಿರೋರು ಕೂಡ ಇದ್ದಾರೆ. ಇನ್ನು ಕೆಲವರು ಅಥ್ಲೀಟ್ಸ್ ಇರ್ಬೋದು, ಮತ್ತು ಹೆವಿ ವರ್ಕ್ ಮಾಡೋಂಥ ಮಹಿಳೆಯರು ಬಂದ್ಬಿಟ್ಟು ನನ್ನ ಹತ್ರ, ನನಗೆ ಅವ್ರಿಗೆ ಅದೇ ಕೆಲಸ, ಅದನ್ನು ನಾನು ಮಾಡೋಕ್ಕಾಗ್ತಾ ಇಲ್ಲ, ನಾನು ಭಾರ ಎತ್ತಿ ವೆಯ್ಟ್ ಲಿಫ್ಟ್ ಮಾಡಿದಾಗೆಲ್ಲ ನನಗೆ ಯೂರಿನ್ ಲೀಕ್ ಆಗ್ತಾ ಇದೆ, ಇಂಥದ್ರಲ್ಲಿ ನಾನು ನನ್ನ ಕರಿಯರ್ನ ಹೇಗೆ ಮುಂದೆ ತೊಗೊಂಡು ಹೋಗಲಿ ಅನ್ನೋಂಥ ಸಮಸ್ಯೆಗಳು ಕೂಡ ಇಟ್ಕೊಂಡು ಬಂದಿದ್ದಾರೆ. ಇದು ಆ ಲೆವೆಲ್ವರೆಗೂ ಕೂಡ ಅಫೆಕ್ಟ್ ಮಾಡುವಂಥದ್ದು, ಕರಿಯರನ್ನು ಕೂಡ ಅಫೆಕ್ಟ್ ಮಾಡುವಂಥದ್ದು. ಇದರಿಂದಾಗಿ ಒಂದು ಮಹಿಳೆಗಂತೂ ಅರ್ಜೆನ್ಸಿಯಿಂದ ಪದೇ ಪದೇ ಅವ್ರು ಯೂರಿನ್ ಮಾಡ್ತಾರೆ ಅಂತ ನಮ್ಮ ಹತ್ರ ಬಂದಾಗೆಲ್ಲ ಅಳೋರು. ಅವ್ರು ಅಳೋದಲ್ದೇ ಅವ್ರ ಹಸ್ಬೆಂಡು ಮತ್ತು ಮಗಳು
ಅವರು ಬಂದುಬಿಟ್ಟು ನಮ್ಮಮ್ಮ ಮನೆಯಲ್ಲಿ ಕೂಡ ಆರಾಮಾಗಿರೋದಿಲ್ಲ, ಯಾವಾಗಲೂ ಟೆನ್ಷನಲ್ಲಿರ್ತಾರೆ, ಯಾಕೆ ನನಗೆ ಹಿಂಗೆ ಆಗ್ತಿದೆ ಅಂತ, ಪ್ಲೀಸ್ ಏನಾದರೂ ನನಗೆ ಸೊಲ್ಯೂಷನ್ ಕೊಡಿ, ನಾನು ನೀವು ಹೇಳೋ ಯಾವ ಟ್ರೀಟ್ಮೆಂಟ್ ಬೇಕಾದರೂ ಮಾಡಿಸ್ತೀನಿ ಅನ್ನೋ ಲೆವೆಲ್ವರೆಗೆ ಹಸ್ಬೆಂಡು ಮತ್ತು ಮಗಳು ಅಂದರೆ ಮನೆಯವ್ರಿಗೂ ಕೂಡ ಅಫೆಕ್ಟ್ ಆಗೋ ಲೆವೆಲ್ವರೆಗೂ ಕೂಡ ನಮ್ಮ ಹತ್ರ ಪೇಷಂಟ್ಸ್ ಬಂದಿದ್ದಾರೆ. ಹಾಗಾಗಿ ಬೇಗ ಬಂದರೆ ನಾವು ಕೂಡ ಬೇಗ ಒಂದು ಸೊಲ್ಯೂಷನ್ ಕೊಡ್ಬೋದು. ಲೇಟ್ ಆಗ್ತಾ ಸೊಲ್ಯೂಷನ್ಸ್ ಕೂಡ ಜಾಸ್ತಿ ಅಂದರೆ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ, ಟೈಮ್ ಕೂಡ ಸ್ವಲ್ಪ ತಗೊಳುತ್ತೆ. ಓಕೆ. ಸೊ ಇದು ಹೇಳಿದ್ರಿ, ಒಂದು ಗರ್ಭಕೋಶ, ಇನ್ನೊಂದು ಮೂತ್ರಕೋಶ, ಇದು ಎರಡಕ್ಕೂ ಕೂಡ ಕನೆಕ್ಷನ್ ಇದೆ ಅಂತ. ಇನ್ನೊಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ, ಈಗ ಯೋನಿಯ ಸ್ವಚ್ಛತೆ, ಸೊ ಆ ಭಾಗವನ್ನ ಪ್ರಾಪರ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅಥವಾ ಇನ್ ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಎಲ್ಲ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ, ಡ್ರೈನೆಸ್ ಎಲ್ಲ ಇರುತ್ತೆ. ಸೊ ಈ ಥರದ ಕಂಡೀಷನ್ ಅಲ್ಲಿ ಅದೇನಾದ್ರೂ ಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ವೈಟ್ ಡಿಸ್ಚಾರ್ಜ್ ಆದಾಗಲೂ ನಮಗೆ ಅನ್ನಿಸ್ಬೋದು, ಮೇ ಬಿ ಇದರಿಂದಾಗಿ ನನಗೆ ಈ ಥರ ಪ್ರಾಬ್ಲಮ್ ಆಗಬಹುದಾ ಅಂತ. ಸೊ ಏನಾದರೂ ಕನೆಕ್ಷನ್ಸ್ ಇದೆಯಾ ಮ್ಯಾಮ್, ಅಥವಾ ಅದು ಸಪ್ರೇಟ್ ಅಂತ ಹೇಳ್ತೀರಾ, ಹೇಗೆ? ಮೈನರ್ ಕನೆಕ್ಷನ್ ಇದೆ, ಬಟ್ ಆ ಮೈನರ್ ಕನೆಕ್ಷನಿಂದ ಜಾಸ್ತಿ ಜನ ಪೇಷಂಟ್ಸು ಕೂಡ ನನಗೆ ಲೀಕ್ ಆಗ್ತಿರೋದು ಅಬ್ನಾರ್ಮಲ್ ಅಂತಾನು ಅನ್ಕೊಂಡು ಬರ್ತಾರೆ. ಸೊ ಯೂರಿನ್ ಇನ್ಫೆಕ್ಷನ್ ಇರ್ಬೋದು, ವೆಜನಲ್ ಇನ್ಫೆಕ್ಷನ್ ಇರ್ಬೋದು. ವೈಟ್ ಡಿಸ್ಚಾರ್ಜ್ ಇದ್ದಾಗ ಅದೇನಾದರೂ ಎಬ್ನಾರ್ಮಲ್ ಇದ್ರೆ ಅದು ವೆಜನಲ್ ಇನ್ಫೆಕ್ಷನ್. ಎರಡೂ ಇನ್ಫೆಕ್ಷನ್ ಇರುವಾಗ ನಮ್ಮ ಯಾವುದೇ ಅಂಗದಲ್ಲಿ ಇನ್ಫೆಕ್ಷನ್ ಆದರೆ ಆ ಅಂಗ ತನ್ನ ಆಪ್ಟಿಮಮ್ ಕೆಪಾಸಿಟಿಗೆ ಕೆಲಸ ಮಾಡೋದಿಲ್ಲ. ಅದೇ ಥರ ಇಲ್ಲಿ ಕೂಡ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ ಬಂದಾಗ ನಮ್ಮ ಮೂತ್ರಕೋಶ ಇಲ್ಲ ಮೂತ್ರನ ಹೊರಗೆ ತರುವಂಥ ಪ್ಯಾಸೇಜ್ ಎರಡೂ ಕೂಡ ಸರಿ ಕೆಲಸ ಮಾಡೋಲ್ಲ. ಆ ಟೈಮಲ್ಲಿ ಲೀಕೇಜ್ ಇಸ್ ಅ ಕಾಮನ್ ಥಿಂಗ್. ಹಾಗಾಗಿ ನಾವು ಲೀಕೇಜ್ ಇಟ್ಕೊಂಡು ಬರೋ ಮಹಿಳೆಯರಿಗೆ ಎಲ್ರಿಗೂ ಟೆಸ್ಟ್ ಮಾಡೇ ಮಾಡ್ತೀವಿ. ಯೂರಿನ್ ರೂಟೀನ್ ಅಂತ ಟೆಸ್ಟ್ ಮಾಡಿಸ್ತೀವಿ, ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೆ. ಇನ್ಫೆಕ್ಷನ್ ಇಲ್ದಿದ್ರು ಇದಾಗ್ತಿದೆ ಅಂದಾಗಲೇ ನಾವು ನೆಕ್ಸ್ಟ್ ಕಾರಣಗಳನ್ನು ಹುಡ್ಕಕ್ಕೆ ಹೋಗೋದು. ಹಾಗಾಗಿ ಇನ್ಫೆಕ್ಷನ್ ಇಂದ ಕೂಡ ಇದು ಖಂಡಿತ ಆಗ್ಬೋದು. ಅತಿಯಾದ ತೂಕ ಅಥವಾ ಒಬೇಸಿಟಿಯಿಂದ ಯೂರಿನ್ ಲೀಕ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಏನಾದರೂ ಕನೆಕ್ಷನ್ಸ್ ಇದೆಯಾ ಅಂತ? 100% ಇದೆ. ಬಹಳ ಒಳ್ಳೆಯ ಪ್ರಶ್ನೆ. ಅತಿಯಾದ ತೂಕ ಇರ್ಬೋದು, ಅಥವಾ ಕಾನ್ಸ್ಟೆಂಟಾಗಿ ಹೊಟ್ಟೆ ಮೇಲೆ ಏನಾದರೂ ಪ್ರೆಷರ್ ಬೀಳುವಂಥ ವಿಷಯಗಳಿರ್ಬೋದು. ಅದು ಒಬಿಸಿಟಿ ಇರುವಾಗ ಅಥವಾ ಅತಿಯಾದ ತೂಕ ಇರುವಾಗ ನ್ಯಾಚುರಲ್ ಆಗಿ ಆಗ್ತಾ ಇರುತ್ತೆ. ನಾವೆಲ್ಲ ಮನುಷ್ಯರು ಆದಷ್ಟು ನಿಂತ್ಕೊಂಡೇ ನಮ್ಮ ಕೆಲಸಗಳನ್ನು ಮಾಡೋವಂಥವ್ರು, ಇಲ್ಲ ಕೂತಾಗ. ಎರಡೂ ಟೈಮಲ್ಲಿ ಜಾಸ್ತಿ ಪ್ರೆಷರ್ ಬೀಳೋದೆ ನಮ್ಮ ಗುದದ್ವಾರದ ಮೇಲೆ. ಸೊ ಮೇಲಿಂದ ಮೇಲೆ ಪ್ರೆಷರ್ ಬೀಳ್ತಾನೆ ಇದ್ದರೆ ಆ ಜಾಗ ಲೂಸ್ ಆಗುತ್ತೆ, ಗರ್ಭಚೀಲ ಮತ್ತು ಮೂತ್ರಕೋಶ ಎಲ್ಲನೂ ಕೆಳಗೆ ಜಾರೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಯೂರಿನ್ ಲೀಕೇಜ್ ಕೂಡ ಬಹಳ ಕಾಮನ್ ಆಗಿ ಅದ್ರ ಜೊತೆಗೇನೆ ಬರುತ್ತೆ. ಸೊ ಹಾಗಾಗಿ ಅತಿಯಾದ ತೂಕವನ್ನು ಕೂಡ ನಾವು ಅವಾಯ್ಡ್ ಮಾಡ್ತೀವಿ. ಟ್ರೀಟ್ಮೆಂಟ್ ಮಾಡುವಾಗ ನಾವು ಇದೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿನೇ ಟ್ರೀಟ್ ಮಾಡೋದು. ಬರೀ ಯೂರಿನ್ ಲೀಕೇಜ್ನ ಟ್ರೀಟ್ ಮಾಡಿ ಅತಿಯಾದ ತೂಕನ ನಾವು ಗಮನಿಸಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೊಂದು ಸ್ವಲ್ಪ ವರ್ಷಗಳಾದ್ಮೇಲೆ ಪುನಃ ಅದು ವಾಪಸ್ ಬರ್ಬೋದು. ಹಾಗಾಗಿ ನಾವು ಓವರ್ ಆಲ್ ಪೇಷಂಟ್ನ ನೋಡಬೇಕು ಅಂತ. ಓಕೆ. ಇನ್ನೊಂದೇನು ಅಂತ ಹೇಳಿದ್ರೆ, ಹೆಚ್ಚಾಗಿ ಯೂರಿನನ್ನು ಕಂಟ್ರೋಲ್ ಮಾಡುವಂಥದ್ದು. ಈಗ ಕೆಲವೊಂದಿಷ್ಟು ಪ್ರೊಫೆಷನಲ್ಲಿ ಅವರಿಗೆ ಬೇಕು ಅಂದಾಗ ಯೂರಿನ್ ಪಾಸ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಯಂಗ್ ಏಜಲ್ಲೇ ಕನ್ಸಿಡರ್ ಮಾಡೋಣ, ಏನೋ ಒಂದು ಮೀಟಿಂಗ್ ಇದೆ ಅಥವಾ ಈ ಥರದ್ದೇನೋ ಒಂದು ಶೂಟಿಂಗ್ ಇದೆ, ಎದ್ದು ಹೋಗಕ್ಕಾಗಲ್ಲ. ಇದು ರಿಪೀಟ್ ಆಗ್ತಾ ಇರುತ್ತೆ, ತುಂಬಾ ಸಲ, ತಿಂಗಳಲ್ಲಿ ತುಂಬಾ ಸಲ ರಿಪೀಟ್ ಆಗ್ತಾ ಇರುತ್ತೆ. ಆ ಮೊಮೆಂಟಿಗೆ ಅವ್ರಿಗೆ ಅದು ಪ್ರಾಬ್ಲಮ್ ಅಂತ ಅನ್ನಿಸದೇ ಇರ್ಬೋದು, ಬಟ್ ಇನ್ ದ ಫ್ಯೂಚರ್ ಪದೇ ಪದೇ ನಾವೇ ಯೂರಿನನ್ನ ತಡೆ ಹಿಡಿಯೋದ್ರಿಂದಾಗಿ ಮತ್ತೆ ಸಮಸ್ಯೆ ಆಗಬಹುದಾ ಅಂತ? ಇದು ಬಹಳ ಒಳ್ಳೆಯ ಪ್ರಶ್ನೆ, ತುಂಬಾ ಒಳ್ಳೆಯದಾಯ್ತು ನೀವು ಕೇಳಿದ್ದು. ಎಲ್ಲ ವರ್ಕಿಂಗ್ ವುಮೆನ್ಗೂ ಇದನ್ನ ನಾವು ಹೇಳಲೇಬೇಕು. ತುಂಬ ಜನ ತಮ್ಮ ಕೆಲಸದಲ್ಲಿ ಎಷ್ಟು ಇನ್ವಾಲ್ವ್ ಆಗೋಗಿರ್ತಾರೆ ಅಂದರೆ, ಬೆಳಗ್ಗೆ ಒಂದ್ಸತಿ ಹೋದರೆ ಸಂಜೆ ಒಂದ್ಸತಿ ಹೋಗ್ತಾರೆ, ಕೆಲ್ಸಕ್ಕೆ ಬಂದು ಕೆಲ್ಸಕ್ಕೆ ಹೋದ್ಮೇಲೆ ಇದಕ್ಕೆ ಹೋಗ್ತಾರೆ. ಆ್ಯಂಡ್ ಮಧ್ಯದಲ್ಲಿ ನೀರು ಕೂಡ ಕುಡಿಯೋದಿಲ್ಲ. ನೀವು ಎಷ್ಟು ನಂಬ್ತಿರೋ ಬಿಡ್ತಿರೋ, ಮೆಡಿಕಲಿ ಆಲ್ಸೋ ಇಟ್ ಇಸ್ ಪ್ರೂವನ್. ನಾವು ಯೂರಿನರಿ ಅರ್ಜೆನ್ಸಿ ಇದೆ, ಲೀಕ್ ಇದೆ ಅಂದಾಗ ನೀರು ಕುಡಿಯೋದಿಲ್ಲ, ಬಟ್ ಆ್ಯಕ್ಚುಲಿ ನೀರು ಕುಡಿದೇ ಇರೋದ್ರಿಂದನೇ ಹಾಗಾಗೋದು. ಬ್ಲ್ಯಾಡರಿಂದ ಅದು ಫಂಕ್ಷನ್ ಮಾಡ್ದೇನೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೈಡ್ರೇಷನ್, ನೀರು ಕುಡಿಯೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ್ಯಂಡ್ ಎಷ್ಟೇ ಕೆಲಸ ಇರಲಿ, ಆದಷ್ಟು 3 to 4 ಗಂಟೆ 3 to 4 ಅವರ್ಸ್ಗೆ ಒಂದ್ಸತಿ ಒಳ್ಳೆ ಅಲಾರ್ಮ್ ಕ್ಲಾಕ್, ಹೇಗೆ ನಮಗೆ ವಾಚಸಲ್ಲೆಲ್ಲ ಇವಾಗ ಡ್ರಿಂಕ್ ವಾಟರ್, ಸೆಡೆಂಟ್ರಿ ರಿಮೈಂಡರ್ ಎಲ್ಲ ಬರುತ್ತೆ, ಅದೇ ಥರ ಯೂರಿನ್ ಪಾಸ್ ಮಾಡೋಕ್ಕೂ ಒಂದು ರಿಮೈಂಡರ್ ಇಟ್ಕೊಂಡ್ಬಿಡಿ. ಎವ್ರಿ 3 to 4 hours ಖಂಡಿತ ಯೂರಿನ್ ಪಾಸ್ ಮಾಡಿ. ಏನಾಗುತ್ತೆ, ನೀವು ಯೂರಿನ್ ಪಾಸ್ ಮಾಡದೆ ಬಹಳ ಹೊತ್ತು ಇಟ್ಕೊಂಡ್ರೆ ಅಂದರೆ, ನೀವು ಯಾವುದೇ ಬಲೂನು, ನಾರ್ಮಲ್ ಬಲೂನ್ ಹೋಲಿಲೆಲ್ಲ ಆಡ್ತಾರೆ ನೋಡಿ, ಅದಕ್ಕೆ ನೀರು ತುಂಬಿಸ್ತಾನೇ ಇದ್ದರೆ ಏನಾಗುತ್ತೆ, ಒಂದು ಸತಿಗೆ ಒಡೆದು ಹೋಗುತ್ತೆ. ಅದು ಒಂದು ಕೆಪಾಸಿಟಿ ಆದಮೇಲೆ ಹಿಡ್ಕೊಳ್ಳೋದಿಲ್ಲ. ಸೊ ಈ ಬ್ಲ್ಯಾಡರು ಅಷ್ಟೇ, ಅದೊಂಥರ ಬಲೂನ್ ಥರ. ನೀವು 1 ಲೀಟರು 1.5 ಲೀಟರ್ವರೆಗೂ ಹಿಡ್ಕೊಳ್ಳುತ್ತೆ, ನಿಮ್ಗೆ ಹೊಟ್ಟೆ ನೋವು ಬರೋವರೆಗೂ ಹಿಡ್ಕೊಳ್ಳುತ್ತೆ. ಕೆಲವು ಟೈಟ್ ಬಟ್ಟೆಗಳು ಹಾಕೋದ್ರಿಂದ ಅವ್ರಿಗೆ ಇನ್ನೂ ತುಂಬ ನೋವುಗಳು ಶುರುವಾಗಿ ಹೋಗ್ಬಿಡುತ್ತೆ. ಸೊ ಆ ಬ್ಲ್ಯಾಡರ್ ಹಂಗೆ ಹೋಗ್ತಾ ಹೋಗ್ತಾ, ಸರಿನಪ್ಪ ಇವಾಗ ಟೈಮ್ ಸಿಕ್ತು ನಾನು ಹೋಗೋಣ ಅಂದಾಗ ಅದು ಪುಷೇ ಮಾಡೋಕ್ಕಾಗೋದಿಲ್ಲ. ಅದು ಕಂಟ್ರಾಕ್ಟ್, ಅದು ವಾಪಸ್ ಬಂದ್ರೇ ನಿಮಗೆ ಯೂರಿನ್ ಹೊರಗೆ ಬರೋದು. ನೀವು ಎಷ್ಟೇ ರಿಲ್ಯಾಕ್ಸ್ ಆಗಿ ಲೂಸ್ ಆಗಿ ಮಾಡ್ತೀನಿ ಅಂದರೂ ಅದು ಪುಷ್ ಮಾಡಿದ್ರೆ ಬರೋದಿಲ್ಲ. ಅದು ಎಲಾಸ್ಟಿಸಿಟಿನ ಕಳ್ಕೊಂಡ್ಬಿಡುತ್ತೆ. ಇದು ಎಷ್ಟು ಫ್ರೀಕ್ವೆಂಟ್ ಆಗುತ್ತೋ ಅಷ್ಟು ಇಂಟೆನ್ಸ್ ಆಗಿ ಪ್ರಾಬ್ಲಮ್ ನಿಮಗೆ ಮುಂದೊಂದು ದಿನ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಯೂರಿನ್ ಪಾಸ್ ಮಾಡೋದನ್ನು ಖಂಡಿತ ಅಭ್ಯಾಸ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಬೆಳಗ್ಗೆ ಎದ್ದಾಗಿಂದ ಸಂಜೆ
ಮಲ್ಗೋ ತನಕ. ಆಮೇಲೆ ನೀರು ಕೂಡ ಅದೇ ಥರ ಕುಡಿತಾ ಇರಿ. ನಾನು ಹೋಗ್ಬಿಡ್ಬೇಕಾಗುತ್ತಲ್ಲ ಅಂತ ನೀರು ಕುಡಿದೇ ಇರೋದು, ಎ ಸಿಲಿದ್ದೀವಲ್ಲ ಅಂತ ನೀರು ಕುಡಿದೇ ಇರೋದು, ಅವೆಲ್ಲ ಮಾಡಬೇಡಿ. ಹೈಡ್ರೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ. ಸೊ ಹಾಗಾಗಿ ನೀರು ಕುಡಿದ್ರೆ ಅಷ್ಟೇ ಅಲ್ವಾ ನಾವು ಯೂರಿನ್ ಪಾಸ್ ಮಾಡುವಂಥದ್ದು, ನೀರು ಕುಡಿದೇ ಇದ್ರೆ ಯೂರಿನ್ ಹೋಗಲ್ಲ ಅನ್ನುವಂಥ ಆ ಒಂದು ಯೋಚನೆ ಬಿಡಬೇಕಾಗುತ್ತೆ. ಸೊ ಚೆನ್ನಾಗಿ ನೀರು ಕುಡಿದ್ರೇನೆ ಬೆಸ್ಟ್ ಅಂತ ಹೇಳ್ತೀರಾ. ಓಕೆ ಡಾಕ್ಟರ್, ಹಾಗಿದ್ರೆ ಇದಕ್ಕೆ ಟೆಸ್ಟ್ ಹಾಗೇನೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಈಗ ಕಂಡೀಷನ್ ಒಬ್ಬೊಬ್ರದ್ದು ಒಂದೊಂದು ಥರ ಇರ್ಬೋದು. ನೀವಾಗಲೇ ಮಾತಾಡ್ತಾ ಹೇಳಿದ್ರಿ, ಕೆಲವರು 20 ವರ್ಷ ಆದಮೇಲೂ ಆ ಪ್ರಾಬ್ಲಮನ್ನು ಫೇಸ್ ಮಾಡ್ಕೊಂಡು ಮತ್ತೆ ಬಂದಿದ್ದಾರೆ, ಅಥವಾ ಕೆಲವರು ಸ್ಟಾರ್ಟಿಂಗಲ್ಲೇ ಬಂದಿರ್ಬೋದು. ಸೊ ಇದರಲ್ಲಿ ನೀವೇನಾದರೂ ಸ್ಟೇಜಸ್ ಅಥವಾ ಸಿವಿಯಾರಿಟಿ ಅನ್ನೋದನ್ನು ಕನ್ಸಿಡರ್ ಮಾಡ್ತೀರಾ? ಸೊ ಅದನ್ನು ಪತ್ತೆ ಹಚ್ಚೋದಕ್ಕೆ ಯಾವೆಲ್ಲ ಟೆಸ್ಟ್ಗಳಿರುತ್ತೆ, ಹಾಗೆಯೇ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ? ಹೌದು. ಸೊ ಯಾವ್ಯಾವ ಏಜ್ ಗ್ರೂಪಲ್ಲಿ ನಮ್ಮ ಹತ್ರ ಬರ್ತಾರೆ, ಏನೇನು ಸಿಂಪ್ಟಮ್ ಇಟ್ಕೊಂಡು ಬರ್ತಾರೆ, ಅದಕ್ಕೆ ಜೊತೆಯಾಗಿ ಏನೇನು ಸಿಂಪ್ಟಮ್ ಇದೆ ಅಂತ. ಬಹಳಷ್ಟು ಸತಿ ಈ ಮೋಷನ್ ಪ್ಯಾಸೇಜ್, ಕಾನ್ಸ್ಟಿಪೇಷನ್ ಅನ್ನೋ ಪ್ರಾಬ್ಲಮ್ ಇರೋರ್ಗು ಯೂರಿನ್ ಲೀಕೇಜ್ ಬಹಳ ಅಟ್ಯಾಚ್ ಆಗಿ ಬರುತ್ತೆ. ಸೊ ನಾವು ಫಸ್ಟ್ ಆ ಕಾನ್ಸ್ಟಿಪೇಷನ್ ಟ್ರೀಟ್ ಮಾಡಬೇಕು. ಇನ್ನು ಕೆಲವರಿಗೆ ಅಸ್ಥಮಾ ಇರುತ್ತೆ, ಬ್ರೀದಿಂಗ್ ಇಶ್ಯೂಸ್ ಇರುತ್ತೆ, ಅಂಥವ್ರಿಗೆ ನಾವು ಕೆಮ್ದಾಗ ಸಿಂದಾಗ ಯೂರಿನ್ ಲೀಕ್ ಆಗುತ್ತೆ ಅಂದರೆ ಅವ್ರು ಕಾನ್ಸ್ಟೆಂಟ್ಲಿ ಬ್ರೀದಿಂಗ್ ಇಶ್ಯೂಸ್ ಇರುತ್ತೆ. ನಾವು ಬರೀ ಯೂರಿನ್ ಲೀಕೇಜನ್ನು ಮಾತ್ರ ಟ್ರೀಟ್ ಮಾಡಿ ಆ ಬ್ರೀದಿಂಗ್ ಇಶ್ಯೂನ ಟ್ರೀಟ್ ಮಾಡಲಿಲ್ಲ ಅಂದರೆ ಅವ್ರ ಕಂಪ್ಲೀಟ್ ಪ್ರಾಬ್ಲಮ್ ಹೋಗೋದಿಲ್ಲ. ಸೊ ಆಗಲೇ ಹೇಳ್ದಂಗೆ ಹೊಟ್ಟೆ ಮೇಲೆ ಪ್ರೆಷರ್ ಹಾಕುವಂಥ ಏನೇ ಡಿಸೀಸ್ ಇರ್ಬೋದು, ನಿಮ್ಮ ಕೆಲಸ ಇರ್ಬೋದು, ಇಲ್ಲ ವೆಯ್ಟ್ ಇರ್ಬೋದು, ಆದಾಗ ಯೂರಿನ್ ಲೀಕೇಜ್ ಇಶ್ಯೂಸ್ ಕಾಮನ್ ಆಗಿ ಬರುತ್ತೆ. ಸೊ ನಾವು ಈ ಸುತ್ತಮುತ್ತ ಇರೋ ಎಲ್ಲ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡೋಕ್ಕೆ ಹಿಸ್ಟರಿ ಅಂತ ತೊಗೋತೀವಿ. ನೀವು ನಮ್ಮ ಮುಂದೆ ಒ ಪಿ ಡಿಯಲ್ಲಿ ಬಂದಾಗ ಕೂತ್ಕೋತಿರಲ್ಲ, ಆವಾಗ ನಾವು ನಿಮ್ಮನ್ನು ಏನೇನು ಪ್ರಶ್ನೆಗಳು ಕೇಳ್ತೀವಿ, ನೀವು ನಮ್ಮ ಹತ್ರ ಏನೇನು ಇನ್ಫಾರ್ಮೇಷನ್ ಕೊಡ್ತೀರಾ ಅನ್ನೋದ್ರ ಮೇಲೆ ನಾವು ನಮ್ಮ ಟ್ರೀಟ್ಮೆಂಟ್ ಪ್ಲಾನ್ನ ಅರ್ಧ ಅಲ್ಲೇ ಡಿಸೈಡ್ ಮಾಡ್ತೀವಿ. ಇನ್ನು ಟೆಸ್ಟ್ ವಿಷಯಕ್ಕೆ ಬರೋದಾದರೆ, ಸರ್ವೇ ಸಾಮಾನ್ಯವಾಗಿ ಒಂದು ಯೂರಿನ್ ಟೆಸ್ಟ್ ಇರುತ್ತೆ, ಯೂರಿನ್ ಕಲ್ಚರ್ ಟೆಸ್ಟ್ ಇರುತ್ತೆ, ಇನ್ನೊಂದು ಯೂರೋಫ್ಲೋಮೆಟ್ರಿ ಅನ್ನೋ ಒಂದು ಸ್ಪೆಷಲೈಸ್ಡ್ ಟೆಸ್ಟ್ ಇರುತ್ತೆ. ಯೂರೋಫ್ಲೋಮೆಟ್ರಿ, ಯೂರೋಡೈನಮಿಕ್ ಅಂದರೆ ಈ ಬ್ಲ್ಯಾಡರ್ದು ECG ಥರ ಏನು ಪ್ರೆಷರಲ್ಲಿ ಹೊರಗೆ ಬರ್ತಾ ಇದೆ ಯೂರಿನ್ನು, ಎಷ್ಟು ಅವ್ರು ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ, ಒಳಗೆ ಏನಾದರೂ ಉಳ್ಕೋತಿದೆಯಾ, ಯಾವ ಗ್ರಾಫಲ್ಲಿ ಯೂರಿನ್ ಬರ್ತಾ ಇದೆ ಅನ್ನೋದನ್ನು ಸ್ಟಡಿ ಮಾಡುವಂಥದ್ದು. ಆಮೇಲೆ ಒಂದು ನಾರ್ಮಲ್ ಅಲ್ಟ್ರಾಸೌಂಡ್ ಕೂಡ ನಮಗೆ ಬಹಳ ಉಪಯುಕ್ತವಾಗಿರುತ್ತೆ. ಬಹಳ ಲೇಟ್ ಇಲ್ಲ ತುಂಬ ಕಾಂಪ್ಲಿಕೇಟೆಡ್ ಕೇಸ್ ಅಂದರೆ ಅಂಥ ಟೈಮಲ್ಲಿ ನಾವು CT, MRI, ಡೈನಮಿಕ್ MRI ಅಂದರೆ ಮಸಲ್ ವೀಕ್ನೆಸ್ ಎಷ್ಟಿದೆ ಅನ್ನೋದನ್ನ ನೋಡೋದಕ್ಕೆ ನಾವು ಅವೆಲ್ಲ ಮಾಡಿಸ್ಬೋದು. ಈ ಎಲ್ಲ ಟೆಸ್ಟು ಎಲ್ರಿಗೂ ಮಾಡಿಸ್ತೀವಿ ಅಂತನೂ ಅಲ್ಲ, ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ, ನಮ್ಮ ಹಿಸ್ಟ್ರಿನಲ್ಲಿ ನಾನು ಹೇಳೋದ್ನಲ್ಲ ಅರ್ಧ ನಮಗೆ ಗೊತ್ತಾಗಿರುತ್ತೆ ಅಂತ, ಅವಶ್ಯಕತೆ ಇದ್ದವ್ರಿಗೆ ಅದನ್ನು ಮಾಡಿಸಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದರೆ, ಎಲ್ಲ ತರಹದ ಯೂರಿನ್ ಇನ್ಕಾಂಟಿನೆನ್ಸ್, ಲೀಕೇಜ್ ಪ್ರಾಬ್ಲಮ್ಗೂ ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ. ಅರ್ಜೆನ್ಸಿಗೆ, ಸ್ಟ್ರೆಸ್ಸಿಗೆ ಅಥವಾ ಫಿಸ್ಟುಲಾ ಫಾರ್ಮ್ ಆಗಿದ್ದರೆ ಒಂದೊಂದಕ್ಕೆ ಒಂದೊಂದು ಥರ ನಾವು ಗ್ರೇಡ್ ಮಾಡಿ ಮಾಡ್ತೀವಿ. ಸೊ ವೆರಿ ಅರ್ಲಿ ಸ್ಟೇಜಸ್ಸಲ್ಲಿದ್ದರೆ ನಾವು ಶಸ್ತ್ರಚಿಕಿತ್ಸೆ, ಸರ್ಜರಿನ ಸಜೆಸ್ಟ್ ಮಾಡೋದಿಲ್ಲ. ಅದಕ್ಕೆ ಮೆಡಿಸಿನ್ಸ್ ಕೂಡ ಅವೈಲಬಲ್ ಇರುತ್ತೆ. ಆ್ಯಂಡ್ ಇತ್ತೀಚೆಗೆ ತುಂಬ ನಾವು ಸ್ಟ್ರೆಸ್ ಮಾಡಿ ಜನರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು ಪೆಲ್ವಿಕ್ ಫ್ಲೋರ್ ಫಿಸಿಯೋಥೆರಪಿ. ಅಂದರೆ ನಾವು ದೇಹದ ಎಲ್ಲ ಭಾಗಕ್ಕೂ ಫಿಸಿಯೋಥೆರಪಿ ತೊಗೋತೀವಿ, ಎಸ್ಪೆಷಲಿ ಆರ್ಥೋಪೆಡಿಕ್ ಸರ್ಜರಿ ಎಲ್ಲ ಆದಮೇಲೆ. ಅದೇ ಥರ ಆ ಜಾಗದ ಮಸಲ್ಸ್ಗೂ ಡೆಡಿಕೇಟೆಡ್ ಆಗಿ ಫಿಸಿಯೋಥೆರಪಿ ಮಾಡೋವಂಥವ್ರು ಇದ್ದಾರೆ. ಅದಕ್ಕೆ ಬಯೋಫೀಡ್ಬ್ಯಾಕ್ ಅಂತ, ಅಂದರೆ ನಾನು ಎಷ್ಟರ ಮಟ್ಟಿಗೆ ಆ ಮಸಲ್ನ ಹಿಡಿತಾ ಇದ್ದೀನಿ, ಎಷ್ಟರ ಮಟ್ಟಿಗೆ ಲೂಸ್ ಇದೆ ಅನ್ನೋದನ್ನು ಸ್ಟಡಿ ಮಾಡೋಕ್ಕೆ ಬ್ಯಾಕ್ಡ್ ಪೆಲ್ವಿಕ್ ಫ್ಲೋರ್ ಫಿಸಿಯೋಥೆರಪಿ ಕೂಡ ಈಗ ನಮ್ಮ ಹತ್ರ ಅವೈಲಬಲ್ ಇದೆ. ಸೊ ಅದನ್ನು ಕೂಡ ನಾವು ಟ್ರೈ ಮಾಡ್ತೀವಿ. ಅದು ಬಿಟ್ಟರೆ ಈಗ ನಾನು ಹೇಳ್ದಂಗೆ ನಿಮಗೆ ನೀರು ಕುಡಿಯೋದಿರ್ಬೋದು, ಅತಿಯಾಗಿ ನೀರು ಕುಡಿದ್ರೂ ಒಳ್ಳೆಯದಲ್ಲ ಅಲ್ವಾ? ಸೊ ನಾವು ಅವ್ರ ಹತ್ರ ಬ್ಲ್ಯಾಡರ್ ಡೈರಿ ಅಂತ ಒಂದು ಮಾಡಿಸ್ತೀವಿ. ನೀವು ಯಾವ್ಯಾವ ಟೈಮಲ್ಲಿ ಲೀಕ್ ಆಗ್ತಿದ್ದೀರಾ, ಎಷ್ಟು ಸತಿ ನಿಮಗೆ ಸೆನ್ಸೇಷನ್ ಬರುತ್ತೆ, ಎಷ್ಟು ನೀವು ಲಿಕ್ವಿಡ್ಸು ಫ್ಲೂಯಿಡ್ಸು ಕುಡಿತಿದ್ದೀರಾ. ಒಂದು ದಿನಕ್ಕೆ ಒಂದು 10 ಕಪ್ ಕಾಫಿ ಕುಡಿದ್ಬಿಟ್ಟು ನಂಗೆ ಪದೇ ಹೋಗಬೇಕು ಅನಿಸುತ್ತೆ ಯೂರಿನ್ಗೆ ಅಂದರೆ, ನಾನು ಫಸ್ಟ್ ಹೇಳೋದು ನಾನು ನಿಮ್ಗೆ ಮೆಡಿಸನ್ ಏನೂ ಕೊಡಲ್ಲ, ಕಾಫಿ ಕಡಿಮೆ ಮಾಡಿ ಅಂತ. ಸೊ ಹಾಗಾಗಿ ಒಬ್ಬೊಬ್ರಿಗೆ ಒಂದೊಂದು ಕಾರಣ ಇರುತ್ತೆ. ಈ ಎಲ್ಲ ಕಾಮನ್ ಕಾರಣಗಳನ್ನ ರೂಲ್ ಔಟ್ ಮಾಡಿದ್ಮೇಲೆ ನಾವು ನಮ್ಮ ಮೇಜರ್ ಟ್ರೀಟ್ಮೆಂಟಿಗೆ ಕೈ ಹಾಕುವಂಥದ್ದು. ಇನ್ನು ಕೆಲವರಿಗೆ ಸರ್ಜರಿನೇ ಬೇಕಾಗುತ್ತೆ. ಎಸ್ಪೆಷಲಿ ಯಾರಿಗೆ ಕೆಮ್ಮದಾಗ ಸೀನ್ದಾಗ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲ, ಅವ್ರಿಗೆ ಮೈಲ್ಡ್, ಮಾಡರೇಟ್, ಸಿವಿಯರ್ ಅನ್ನೋ ಗ್ರೇಡಿಂಗ್ ಇರುತ್ತೆ. ಮಾಡರೇಟ್ ಟು ಸಿವಿಯರ್ ಕೇಸಸ್ ಅವ್ರಿಗೆ ನಾವು ಸರ್ಜರಿನೇ ಮಾಡಬೇಕಾಗುತ್ತೆ. ಕೆಲವು ಟೇಪ್ ಹಾಕಿ ಇಲ್ಲ ಕೆಲವು ಸ್ಟಿಚಸ್ ತೊಗೊಂಡು ನಾವು ಸರ್ಜರಿ ಮಾಡ್ತೀವಿ. ಇತ್ತೀಚೆಗೆ ತುಂಬ ಉಪಯುಕ್ತವಾಗಿ ಬರ್ತಿರೋವಂಥದ್ದು, ಸರ್ಜರಿ ಇಲ್ಲದೆ ನಾವು ಒಂದು ಮಟ್ಟಿಗೆ ಟ್ರೀಟ್ ಮಾಡೋಕ್ಕೆ ಬರ್ತಾ ಇರೋದು ಲೇಸರ್ ಚಿಕಿತ್ಸೆ. ಹೇಗೆ ನಾವು ಫೇಸಿಗೆ ಎಲ್ಲ ಲೇಸರ್ ಮಾಡಿಸ್ಕೋತಾರೆ, ಹೇರ್ಗೆ ಎಲ್ಲ ಹೇಗೆ ಲೇಸರ್ ಮಾಡಿಸ್ಕೋತಾರೆ, ಅದೇ ಥರ ನಮ್ಮ ಪೀರಿಯಡ್ ಪ್ಯಾಸೇಜಲ್ಲಿ ಕೂಡ ನಾವು ಲೇಸರ್ ಇಟ್ಬಿಟ್ಟು ಏನು ಮಸಲ್ ವೀಕ್ನೆಸ್ ಆಗಿರುತ್ತೆ ಅಲ್ಲ ಅದನ್ನು ನಾವು ಸ್ಟ್ರೆಂಥನ್ ಮಾಡ್ಬೋದು. ಇದು ವೆರಿ ಮೈಲ್ಡ್ ಕೇಸಸ್ ಅಥವಾ ಅರ್ಲಿ ಕೇಸಸ್ಗೆ ನಾವು ಖಂಡಿತ ಇದನ್ನು ಉಪಯೋಗಿಸ್ಕೋಬೋದು. ಇಟ್ ಈಸ್ ಜಸ್ಟ್ ಅನ್ OPD ಪ್ರೊಸೀಜರ್. ಅಡ್ಮಿಟ್ ಆಗಬೇಕಂತಿಲ್ಲ, ಅದಕ್ಕೇನೋ ಕಟ್ ಮಾಡ್ತೀವಿ, ಸ್ಟಿಚ್ ಮಾಡ್ತೀವಿ ಅಂತಿಲ್ಲ, ಬ್ಲೀಡಿಂಗ್
ಮಾಡಬೇಕಾಗುತ್ತೆ ಅಂತಿಲ್ಲ. ಆಫೀಸ್ ಮಧ್ಯದಲ್ಲಿ ಬ್ರೇಕ್ ಇರುವಾಗ ಒಂದು ಅರ್ಧ ಗಂಟೆ ಈ ಸೆಷನ್ ಮಾಡಿಸ್ಕೊಂಡು ವಾಪಸ್ ಆಫೀಸ್ಗೂ ಹೋಗ್ಬೋದು. ಓಕೆ. ಆ್ಯಂಡ್ ಇಮಿಡಿಯೇಟ್ ಆಗಿ ಅವ್ರಿಗೆ ರಿಲೀಫ್ ಕೂಡ ಸಿಗುತ್ತೆ. ಡೇ ಕೇರ್ ಪ್ರೊಸೀಜರ್ ಏನೋ ಇದು? 100% ಡೇ ಕೇರು ಅಲ್ಲ. ಡೇ ಕೇರ್ ಅಂದರೆ ನಾವು ಬೆಳಗ್ಗೆ ಅಡ್ಮಿಟ್ ಮಾಡಿ ಮಧ್ಯಾಹ್ನ ಡಿಸ್ಚಾರ್ಜ್ ಮಾಡ್ತೀವಿ. ಇದನ್ನ OPD ಪ್ರೊಸೀಜರ್ ಅಂತ ಕರೀತಾರೆ. ಓಕೆ ಓಕೆ. ಸೊ ಇದು ಕೂಡ ನಮ್ಮ ಹತ್ರ ಈಗ ಸೌಲಭ್ಯ ಅವೈಲೇಬಲ್ ಇದೆ. ಸೊ ಇದೆಲ್ಲದನ್ನು ನಾವು ಯಾರ್ಯಾರಿಗೆ ಏನೇನು ಬೇಕೋ ಅದನ್ನ ಮಾತ್ರ ಹೇಳಿ, ಇಟ್ಸ್ ಅ ಟೈಲರ್ ಮೇಡ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ಯಾರಿಗೆ ಬೇಕು, ಈಗ ಒಂದು 2-3 ಮಹಿಳೆಯರಲ್ಲಿ ಇತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಅಲ್ಲ, ಅವರ ಕಂಡೀಷನ್ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಕೊಡ್ಬೇಕಾಗತ್ತೆ, ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಅಂಡ್ ಯಾವ ಸಿವಿಯರಿಟಿ ಇದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅಕ್ಕಪಕ್ಕದ ಮನೆಯವ್ರು ಮಾತಾಡ್ಕೋತಾರಲ್ಲ, ನನಗೆ ಹಿಂಗ್ ಮಾಡಿದ್ರು, ನಿಮ್ಗೆ ಯಾಕೆ ಹಂಗ್ ಮಾಡಿದ್ರು ಅಂತ, ಅದೇ ತರ ಆಗುತ್ತೆ ಇಲ್ಲಿ. ಒಬ್ಬೊಬ್ರಿಗೆ ಒಂದೊಂದು ಟ್ರೀಟ್ಮೆಂಟ್ ಖಂಡಿತ ಇರ್ಬೋದು. ಓಕೆ. ಇನ್ನು ಟ್ರೀಟ್ಮೆಂಟ್ ವಿಚಾರದಲ್ಲಿ ಬಂದಾಗ ತುಂಬಾ ಜನರಿಗೆ ಅನ್ಸ್ಬೋದು ಏನ್ ಇಂಥದಕ್ಕೆಲ್ಲ ಆಪರೇಷನ್ ಬೇಕಾಗುತ್ತಾ ಅಂತ. ಸೊ ನಿಮ್ಮ ಹತ್ರ ಬಂದಾಗ ಒಂದು ಕ್ಯೂರಿಯಾಸಿಟಿ ಕ್ವೆಶನ್, ಡಾಕ್ಟರ್ ಇದನ್ನ ಟ್ಯಾಬ್ಲೆಟ್ ಅಲ್ಲೇ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಲ್ವಾ, ಆಪರೇಷನ್ ಬೇಕೇ ಬೇಕಾ, ಹೇಗಾದ್ರೂ ಆಪರೇಷನ್ ಅನ್ನ ಅವಾಯ್ಡ್ ಮಾಡಬಹುದಾ ಅಂತ ಕೇಳ್ತಾರೆ, ಹೇಗೆ ಅಂತ? ಹೌದು, ಖಂಡಿತ ಕೇಳ್ತಾರೆ. ಕೆಲವು ಯೂರಿನ್ ಲೀಕೇಜ್ ಪ್ರಾಬ್ಲಮ್ಸಿಗೆ ನಾವು ಆಪರೇಷನ್ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಈಗ ನಿಮಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಪದೇ ಪದೇ ಸೆನ್ಸೇಷನ್ ಬರ್ತಾ ಇದೆ ಅಂದ್ರೆ ನಾನು ಯಾವ ಆಪರೇಷನ್ ಒಳಗೆ ಹೋಗ್ಬಿಟ್ಟು ನರ ಕಟ್ ಮಾಡ್ತೀನಿ ಅಂತದೆಲ್ಲ ನಾನು ಹೇಳಕ್ಕಾಗೋದಿಲ್ಲ. ಅವಾಗ ಅದಕ್ಕೆ ಮೆಡಿಸಿನ್ ಅಂಡ್ ಲೈಫ್ ಸ್ಟೈಲೇ ಫಸ್ಟ್ ಅಂಡ್ ಮೇಜರ್ ಟ್ರೀಟ್ಮೆಂಟ್ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಹೀಗೆ ಇಟ್ಕೊಳ್ಳಿ, ರೆಗ್ಯುಲರ್ ಆಗಿ ಯೂರಿನ್ ಪಾಸ್ ಮಾಡಿ, ಯೂರಿನ್ ಪಾಸ್ ಮಾಡುವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂರ್ತಿ ಯೂರಿನ್ ಪಾಸ್ ಮಾಡಿ, ಪೆಲ್ವಿಕ್ ಫ್ಲೋ ಫಿಸಿಯೋಥೆರಪಿ, ಮೆಡಿಸಿನ್ಸು, ಇಂಥವನ್ನೇ ನಾವು ಸಜೆಸ್ಟ್ ಮಾಡೋದು. ಇನ್ನು ಕೆಲವು ಪ್ರಾಬ್ಲಮ್ಸ್ಗೆ ಮೆಡಿಸಿನ್ಸ್ ಟ್ರೀಟ್ ಮಾಡೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನಮ್ಮದು ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂದರೆ ಕೆಮ್ಮಿದಾಗ ಸೀನ್ದಾಗ ಕೆಳಗೆ ಪ್ರೆಷರ್ ಬೀಳೋದ್ರಿಂದ ಅದು ಯೂರಿನ್ ಲೀಕ್ ಆದರೆ, ಇಲ್ಲ ನಮ್ಮ ಮೂತ್ರಕೋಶ ಜಾರಿ, ಗರ್ಭಚೀಲ ಜಾರಿ ಯೂರಿನ್ ಲೀಕ್ ಆಗ್ತಾ ಇದೆ ಅಂದರೆ, ಎಲ್ಲಿ ಏನಾದರೂ ಜಾರಿದೆ ಅಂದರೆ ನಾನು ಯಾವ ಮೆಡಿಸಿನ್ ಕೊಟ್ಟು ಅದನ್ನ ವಾಪಸ್ ತಳ್ಳೋಕ್ಕಾಗಲ್ಲ. ಏನಾದರೂ ಅದನ್ನು ಸ್ಟ್ರೆಂಥನ್ ಮಾಡಲೇಬೇಕಾಗತ್ತೆ. ಈಗ ಹಾರ್ಟಲ್ಲಿ ಬ್ಲಾಕೇಜ್ ಇದೆ ಅಂದರೆ ಎಷ್ಟು ಅಂತ ಮೆಡಿಸಿನ್ ಕೊಟ್ಬಿಟ್ಟು ಬ್ಲಾಕನ್ನು ಕ್ಲಿಯರ್ ಮಾಡೋಕ್ಕಾಗುತ್ತೆ? ಒಂದಲ್ಲ ಒಂದಿನ ಅಲ್ಲಿ ಒಳಗೆ ಹೋಗಿ ಆ ಬ್ಲಾಕನ್ನು ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಅದೇ ಥರ ಇಲ್ಲಿ ಮೆಕ್ಯಾನಿಕಲ್ ಪ್ರಾಬ್ಲಮಿಗೆ ನಮಗೆ ಸರ್ಜಿಕಲ್ಲೇ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಆಗುತ್ತೆ. ಬಟ್ ಇಟ್ ವಿಲ್ ವರ್ಕ್ ಬ್ಯೂಟಿಫುಲಿ, ಇಮಿಡಿಯೇಟ್ ರಿಲೀಫ್ ಕೂಡ ಸಿಗುತ್ತೆ. ಅಪ್ಕಮಿಂಗ್ ಆಗಿ ನಮ್ಮ ಹತ್ರ ಈಗ ಬ್ಯಾಟ್ರಿ ಆಪರೇಟೆಡ್ ಡಿವೈಸ್ ಕೂಡ ಇದೆ, ವಿಚ್ ನಾವು ಅದನ್ನು ಹಿಪ್ ಬೋನಲ್ಲಿ ಇನ್ಸ್ಟಾಲ್ ಮಾಡಿ ನರಗಳ ಸ್ಟಿಮ್ಯುಲೇಷನನ್ನು ಕಂಟ್ರೋಲ್ ಮಾಡ್ತೀವಿ. ಪದೇ ಪದೇ ಅವ್ರಿಗೆ ಸ್ಟಿಮ್ಯುಲೇಟ್ ಆಗ್ತಾ ಇದೆ, ಪದೇ ಪದೇ ಯೂರಿನ್ಗೆ ಹೋಗಬೇಕು, 5-5 ನಿಮಿಷಕ್ಕೂ ಯೂರಿನ್ಗೆ ಹೋಗೋರು ಇದ್ದಾರೆ. 5-5 ನಿಮಿಷಕ್ಕೂ ಸೆನ್ಸೇಷನ್ ಬರ್ತಾ ಇದೆ ಅಂದರೆ ಅಲ್ಲೇ ಕೂತ್ಕೊಂಡಿರ್ಬೇಕು, ಅವ್ರು ಎಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ? ಆ ಥರ ತೀರಾ ಅವ್ರಿಗೆ ಬೇರೆ ಯಾವುದೂ ವರ್ಕ್ ಆಗ್ತಿಲ್ಲ ಅಂದಾಗ ಸೇಕ್ರಲ್ ನ್ಯೂರೋ ಮಾಡ್ಯುಲೇಷನ್ ಅನ್ನೋ ಒಂದು ಹೊಸದು ಬ್ಯಾಟ್ರಿ ಆಪರೇಟೆಡ್ ಡಿವೈಸು ಹಿಪ್ ಬೋನಲ್ಲಿ ಹಾಕ್ತಾರೆ. ಅದು ನರಕ್ಕೆ ಕಾನ್ಸ್ಟೆಂಟ್ ಸಿಗ್ನಲನ್ನು ಕೊಡ್ತಾ ಇರುತ್ತೆ, ಇವಾಗ ಆ್ಯಕ್ಟಿವೇಟ್ ಆಗು, ಇವಾಗ ಆ್ಯಕ್ಟಿವೇಟ್ ಆಗಬೇಡ ಅಂತ. ಆ ಸಿಗ್ನಲಿಂಗ್ನ ಪೇಷಂಟ್ ಸ್ವತಃ ಕಂಟ್ರೋಲ್ ಕೂಡ ಮಾಡ್ಬೋದು. ಆ ಥರ ಟ್ರೀಟ್ಮೆಂಟ್ಸ್ ಕೂಡ ಖಂಡಿತ ಅವೈಲೇಬಲ್ ಇದೆ. ಸೊ ಯಾವುದಕ್ಕೆ ಶಸ್ತ್ರಚಿಕಿತ್ಸೆ ಬೇಕೋ ಅವರಿಗೆ ಅದು, ಯಾರಿಗೆ ಮೆಡಿಸಿನಲ್ಲಿ ಆಗುತ್ತೋ ಅವ್ರಿಗೆ ಅದು ಖಂಡಿತ ನಾವು ಹೇಳ್ತೀವಿ. ಎಲ್ರಿಗೂ ಶಸ್ತ್ರಚಿಕಿತ್ಸೆ ಅಥವಾ ಎಲ್ರಿಗೂ ಮೆಡಿಸಿನಿಂದ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ. ಅಂದರೆ ಇದರಲ್ಲಿ ಕಂಪ್ಲೀಟ್ ಕ್ಯೂರ್ ಅಂತ ಇರುತ್ತೆ. ಈಗ ಬಂದು ಟ್ರೀಟ್ಮೆಂಟ್ ಅಥವಾ ನೀವು ಯಾವ ಟ್ರೀಟ್ಮೆಂಟ್ ಬೇಕು ಅದನ್ನು ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀರಾ, ಸರ್ಜರಿ ಅಥವಾ ಲೈಫ್ ಸ್ಟೈಲು ಅಥವಾ ಟ್ಯಾಬ್ಲೆಟು ಅಥವಾ ಏನೋ ಮೆಡಿಸಿನ್, ಇದರಲ್ಲಿ ಕಂಪ್ಲೀಟ್ ಕ್ಯೂರ್ ನಿಮಗೆ ನೆಕ್ಸ್ಟ್ ಆಗಲ್ಲ ಅನ್ನೋ ಥರದ್ದೇ ಇರುತ್ತೆ, ಅಥವಾ ಮತ್ತೇನಾದರೂ ಪ್ರಾಬ್ಲಮ್ ಬರಬಹುದಾ, ಹೇಗೆ ಅಂತ? ಕಂಪ್ಲೀಟ್ ಕ್ಯೂರ್ ಖಂಡಿತ ಇದೆ. ಈಗ ರಿಕರೆನ್ಸ್ ಅಥವಾ ಮತ್ತೆ ಬರುವಂಥ ಚಾನ್ಸಸ್ ಕೂಡ ಕೆಲವರಲ್ಲಿ ಇರುತ್ತೆ, ನಾನು ಖಂಡಿತ ಇಲ್ಲ ಅನ್ನೋಲ್ಲ. ಸೊ ನಮ್ಮ ಹತ್ರ ಬಂದಾಗ ನಾವು ಏನು ಹೇಳ್ತೀವಿ ಅಂದರೆ, ಸರ್ಜರಿ ಆಗಲಿ ಮೆಡಿಸಿನ್ ಆಗಲಿ ಅದಕ್ಕೆ ತಕ್ಕಂಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಅದು ಮತ್ತೆ ಬರಬಾರ್ದು ಅಂದರೆ ಏನೇನು ಮಾಡಬೇಕು ಅಂತ. ಕೆಲವು ಸರ್ಜರೀಸ್ ಆರ್ ಗೋಲ್ಡ್ ಸ್ಟ್ಯಾಂಡರ್ಡ್, ಅದು ಮಾಡಿದ್ರೆ ಮತ್ತೆ ಬರೋದಿಲ್ಲ ಅನ್ನೋದು ಕೂಡ ಇದೆ. ಯಾರಿಗೆ ಆ ಸರ್ಜರಿ ಅವಶ್ಯಕತೆ ಇರುತ್ತೋ ಅವ್ರಿಗೆ ಅದೇ ಥರ ಕೂಡ ಇನ್ಸ್ಟ್ರಕ್ಟ್ ಮಾಡ್ತೀವಿ. ಒಂದು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಜನರು ಇದು ಪ್ರಾಬ್ಲಮ್ ಇರೋದನ್ನ ಹೇಳ್ಕೊಂಡಾಗ ನೀವು ಎಷ್ಟು ಬೇಗ ನಮ್ಮ ಹತ್ರ ಬರ್ತಿರೋ ಅಷ್ಟು ಚೆನ್ನಾಗಿ ನಾವು ನಿಮ್ಮನ್ನ ಟ್ರೀಟ್ ಮಾಡ್ಬೋದು. ಆ್ಯಂಡ್ ಅಷ್ಟು ಬೇಗ ಟ್ರೀಟ್ ಆಗುತ್ತೆ. ತುಂಬ ಲೇಟಾಗಿ ಬಂದರೆ ಟೈಮ್ ತೊಗೊಳುತ್ತೆ, ಬಟ್ ಟ್ರೀಟ್ ಕೂಡ ಆಗುತ್ತೆ. ಓಕೆ. ಹಾಗಾಗಿ ಟ್ರೀಟ್ಮೆಂಟ್ ಖಂಡಿತ ಇದೆ, ಸೊಲ್ಯೂಷನ್ಸ್ ಕೂಡ ಖಂಡಿತ ಇದೆ, ಕೆಲವಕ್ಕೆ 100% ಸೊಲ್ಯೂಷನ್ನು ಕೂಡ ಇದೆ. ಓಕೆ. ಹಾಗಿದ್ರೆ ಈ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ಇದನ್ನು ತಡೆಗಟ್ಟೋದು ಹೇಗೆ? ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರಿ, ಸೊ ಜೀವನ ಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ ಅಂತ? ಖಂಡಿತ ಈಗಾಗಲೇ ಸುಮಾರು ಪಾಯಿಂಟ್ಸನ್ನ ನಾವು ಕವರ್ ಮಾಡಿದ್ದೀವಿ. ಹೌದು. ಸೊ ನೀರು ಚೆನ್ನಾಗಿ ಕುಡಿಯೋದು 1 ಪಾಯಿಂಟ್. ದಿನಕ್ಕೆ 2-2.5 ಲೀಟ್ರು ನೀರು. ನಾವು ಸೂಪು, ಜ್ಯೂಸು, ಬೇರೆ ಥರದ ಲಿಕ್ವಿಡ್ಸ್ನ ನಾನು ಕಂಪ್ಲೀಟ್ಲಿ ಬೇರೆ ಹೇಳ್ತೀನಿ. 2-2.5 ಲೀಟ್ರು ನೀರು ಖಂಡಿತ ಕುಡೀರಿ. ಯೂರಿನ್ ಕೂಡ ಪದೇ ಪದೇ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಪಾಸ್ ಮಾಡ್ತಾ ಇರಿ. ನಾವೇನು ಪೆಲ್ವಿಕ್ ಫ್ಲೋ ಫಿಸಿಯೋಥೆರಪಿ ಅಥವಾ ಕೀಗಲ್ ಎಕ್ಸಸೈಸಸ್ ಅಂತ ಏನು ಹೇಳ್ತೀವಲ್ಲ, ಅದನ್ನ ಬೆಳಗ್ಗೆ ಸಂಜೆ ಆ್ಯಸ್ ಅ ರುಟೀನ್, ಅದಕ್ಕೇನು ಸ್ಪೆಸಿಫಿಕ್ಕಾಗಿ ನೀವು ಒಂದು ಕಡೆ ಕುತ್ಕೋಬೇಕು, ಅಲ್ಲಿ ಹೋಗಬೇಕು, ಏನೋ ವೆಯ್ಟ್ ಎತ್ತಬೇಕು, ಆಕ್ಸೆಸರಿ ಬೇಕು ಅಂತಲೂ ಇಲ್ಲ. ಕೂತಲ್ಲೂ ಮಾಡ್ಬೋದು, ನಿಂತಲ್ಲೂ ಮಾಡ್ಬೋದು. ಮಾಡ್ತಾ ಇರಿ. ಎವ್ರಿ 1 or 2 hours ನಿಮ್ಮ ವರ್ಕ್ ಪ್ಲೇಸಲ್ಲಿ ಒಂದು ಸ್ವಲ್ಪ ಓಡಾಡೋದು, ಮೇಲೆ ಕೆಳಗೆ ಇಳಿಯೋದು, ನಿಮ್ಮ ಥೈ ಮಸಲ್ಸನ್ನು ಕೂಡ ಆ್ಯಕ್ಟಿವ್ ಆಗಿ ಇಡೋದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಏನಾದರೂ ನಿಮಗೆ
ಅಸ್ಥಮಾ ಥರ ಪ್ರಾಬ್ಲಮ್ ಇಲ್ಲ ಕಾನ್ಸ್ಟಿಪೇಷನ್ ಪದೇ ಆಗ್ತಿರೋ ಥರ ಪ್ರಾಬ್ಲಮ್ ಇದ್ದರೆ ಅದನ್ನು ಬೇಗ ತೋರಿಸ್ಕೊಂಡು ಬೇಗ ಟ್ರೀಟ್ ಮಾಡಿಸ್ಕೊಳ್ಳಿ, ಸೊ ದಟ್ ಆ ಪ್ರೆಷರ್ ನಿಮ್ಮ ಮೇಲೆ ಬೀಳದೇ ಇರಲಿ ಅಂತ. ಅತಿಯಾದ ತೂಕ ಇರೋರು ಒಂದು ಸ್ವಲ್ಪ ತಮ್ಮ ತೂಕ ಮ್ಯಾನೇಜ್ಮೆಂಟ್, ವೆಯ್ಟ್ ಮ್ಯಾನೇಜ್ಮೆಂಟ್ ಕಡೆ ಕೂಡ ಗಮನ ಹರಿಸ್ಬೇಕಾಗತ್ತೆ. ಇನ್ನು ಕೆಲವರು ಹ್ಯಾಬಿಟ್ಸ್, ಈಗ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಇಲ್ಲ ತುಂಬ ಟೀಗೆ ಕಾಫಿಗೆ ಅಡಿಕ್ಷನ್ ಇದ್ದರೆ ನಿಮ್ಮ ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡೋದ್ರ ಜೊತೆಗೆ ಅದು ಎಲ್ಲ ನರಗಳನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ. ಆವಾಗ ನಿಮ್ಮ ಮೂತ್ರಕೋಶದ ಮಸಲ್ ಕೂಡ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಅದರ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇನ್ನೊಂದು ಎಲ್ರಿಗೂ ಆಗುತ್ತೆ ಬಿಡುತ್ತೆ ಅನ್ನೋದು ಸ್ವಲ್ಪ ಕಷ್ಟ ಇದೆ ಈಗಿನ ಕಾಲದಲ್ಲಿ, ಯಾಕೆಂದರೆ ನಮ್ಮ ಮನೆಗಳಲ್ಲಿ ಆಫೀಸ್ಗಳಲ್ಲಿ ಎಲ್ಲ ಕಡೆ ಇರೋದು ವೆಸ್ಟರ್ನ್ ಕಮೋಡ್, ಹೌದಾ? ಸೊ ವೆಸ್ಟರ್ನ್ ಕಮೋಡ್ ಇರುವಾಗ ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ರಿಲ್ಯಾಕ್ಸ್ ಆಗೋದಿಲ್ಲ. ಇಂಡಿಯನ್ ಸಿಸ್ಟಮಲ್ಲಿ ನಾವು ಕೆಳಗಡೆ ಕೂರ್ತೀವಿ. ಕೆಳಗಡೆ ಕೂತಾಗ ನೀವು ಪೆಲ್ವಿಕ್ ಫ್ಲೋರ್ ಮಸಲ್, ಗುದದ್ವಾರದ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡೋದಕ್ಕೆ ಎಕ್ಸ್ಟ್ರಾ ಏನೂ ಮಾಡಬೇಕಾಗಿಲ್ಲ. ಆ ಪೊಸಿಷನಲ್ಲಿ ಕೂತ್ರೆ ರಿಲ್ಯಾಕ್ಸ್ ಆಗುತ್ತೆ. ಆವಾಗ ಯೂರಿನ್ ಪ್ಯಾಸೇಜ್ ಇರ್ಬೋದು, ಹೊಟ್ಟೆ ಮೇಲೆ ಥೈಯಿಂದ ಪ್ರೆಷರು ಬೀಳುತ್ತೆ, ಯೂರಿನ್ ಪ್ಯಾಸೇಜ್, ಮೋಷನ್ ಪ್ಯಾಸೇಜ್ ಎಲ್ಲ ಸುಲಲಿತವಾಗಿ ಆಗುತ್ತೆ. ಅಕಸ್ಮಾತ್ ಹಂಗೆ ಮಾಡೋಕ್ಕೆ ಆಗದೆ ಇರೋರು ಬೆಳಗ್ಗೆ ಹೊತ್ತು ಅಟ್ಲೀಸ್ಟ್ ಒಂದು 10 ನಿಮಿಷ ಆ ಪೊಸಿಷನಲ್ಲಿ ಕೂತ್ಕೊಳ್ಳೋದು, ಆ ಥರ. ಇಲ್ಲ ಕಮೋಡ್ ನಿಮ್ಮ ಕಾಲು ಕೆಳಗಡೆ ಏನಾದರೂ ಸ್ಟೂಲ್ ಇಟ್ಕೊಂಡು ಕಮೋಡಲ್ಲಿ ಯೂರಿನ್ ಮೋಷನ್ ಪಾಸ್ ಮಾಡೋದು, ಪೂರ್ತಿ ಯೂರಿನ್ ಪಾಸ್ ಮಾಡೋದು. ಯಾರೋ ವೆಯ್ಟ್ ಮಾಡ್ತಿದ್ದಾರೆ, ಇಲ್ಲ ನಂಗೆ ಕೆಲಸ ಇದೆ ಅಂತ ಟಪ್ ಅಂತ ಅರ್ಧದಲ್ಲೇ ಬಿಟ್ಟು ಬರೋದು, ಇಂಥ ಅಭ್ಯಾಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಕೆಲವ್ರು ನಮ್ಮ ಹತ್ರ ಬಂದ್ಬಿಟ್ಟು ನೀವು ಕೀಗಲ್ ಎಕ್ಸಸೈಸ್ ಹೇಳಿದ್ರಲ್ಲ ಮ್ಯಾಮ್, ನಾನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ ಆದರೂ ನಂಗೆ ಬರ್ತಾ ಇದೆ ಅಂತ ಹೇಳ್ತಾರೆ. ನೋಡಿದ್ರೆ ಯಾವಾಗ ಮಾಡ್ತಿರ್ತಾರೆ ಅಂದರೆ ಅವರು ಯೂರಿನ್ ಪಾಸ್ ಮಾಡುವಾಗ ಮಧ್ಯದಲ್ಲಿ ಹಿಡ್ಕೊಂಡ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಇಟ್ ವಿಲ್ ಪುಟ್ ಬ್ಯಾಕ್ ಪ್ರೆಷರ್, ಉಲ್ಟಾ ಪ್ರೆಷರ್ ಹೋಗಿ ಬ್ಲಾಡರ್ ಮೇಲೆ ಬೀಳುತ್ತೆ. ಯೂರಿನ್ ಮೋಷನ್ ಎಲ್ಲ ಪಾಸ್ ಮಾಡಿದ್ಮೇಲೆ ಎಕ್ಸಸೈಸಸ್ಗಳನ್ನು ಮಾಡಬೇಕು. ಇದು ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ನಾನು ಹೇಳ್ಬೋದು. ಓಕೆ, ಎಕ್ಸಸೈಸ್ ಬಗ್ಗೆ ಮೆನ್ಷನ್ ಮಾಡಿದ್ರಿ, ಕೀಗೆಲ್ ಎಕ್ಸಸೈಸ್ ಅಥವಾ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅಂತ. ಸೊ ಹೇಗೆ ಪ್ರಾಪರ್ ವೇಲಿ ಮಾಡಬೇಕಾಗತ್ತೆ, ಸೊ ಅದ್ರ ವಿಧಾನ ಹೇಗೆ ಅಂತ ಒಂಚೂರು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಹೇಳ್ಬೋದು, ಆದರೆ ಎಷ್ಟು ಜನಕ್ಕೆ ಇದು ಗೊತ್ತಾಗುತ್ತೆ? ಈಗ ನೀವು ಕೂತಲ್ಲೇ ಕೂಡ ಇದನ್ನು ನೋಡ್ತಾ ಕೂಡ ನಾನು ಹೇಳೋ ಥರ ನೀವು ಟ್ರೈ ಮಾಡ್ಬೋದು. ಸೊ ಯೂರಿನ್ ಮೋಷನ್ ಎಲ್ಲ ಪಾಸ್ ಮಾಡಿದ್ಮೇಲೆ ಇನ್ನೂ ಇದೇ ಒಳಗಡೆ ಅಂತ ಅನ್ನಿಸಿದಾಗ ಆದಷ್ಟು ಅವಾಯ್ಡ್ ಮಾಡಿ ಇದನ್ನ ಮಾಡೋದಕ್ಕೆ. ಕೂತಾಗಿರ್ಬೋದು, ನಿಂತಾಗಿರ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯೂರಿನ್ ಪಾಸ್ ಮಾಡ್ತಿದ್ದೀರಾ ವಾಶ್ರೂಮಲ್ಲಿ, ಯಾರೋ ತಕ್ಷಣ ಬಾಗಿಲು ತೆಗೆದುಬಿಟ್ರು. ಅವಾಗ ನಿಮ್ಮ ಇನ್ಸ್ಟಿಂಕ್ಟ್ ಏನಿರುತ್ತೆ, ಪಟ್ಟಂತ ಹಿಡ್ಕೋತೀರ. ಇದು ನಾನು ಇಲ್ಲಿ ಕೂತಾಗೆ ಹೇಳೋಕೆ ಇದೆ ಅತ್ಯಂತ ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲು, ಆದರೆ ರಿಯಲ್ ಲೈಫಲ್ಲಿ ಹಿಂಗೆ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಪಟ್ಟಂತ ಅದನ್ನು ಟೈಟ್ ಹಿಡಿತೀರ. ಈ ಟೈಟ್ ಹಿಡಿಯೋದನ್ನು ಹಿಡ್ಕೊಂಡು ಆ ಕಂಟ್ರಾಕ್ಷನನ್ನು ಸಸ್ಟೈನ್ ಮಾಡಬೇಕು. ಸಸ್ಟೈನ್ ಮಾಡಿ ಮನಸ್ಸಲ್ಲೇ ಒಂದು 3-5 ಸೆಕೆಂಡ್ ಕೌಂಟ್ ಮಾಡಿ, ಆಮೇಲೆ ಬಿಡಿ. ರಿಲ್ಯಾಕ್ಸ್ ಮಾಡಿ 3-5 ಸೆಕೆಂಡ್ ಹಿಡ್ಕೊಳ್ಳಿ, ಪುನಃ ಕಂಟ್ರಾಕ್ಟ್ ಮಾಡಿ 5 ಸೆಕೆಂಡ್ ಇಟ್ಕೊಂಡು ಪುನಃ ಬಿಡಿ. ಇದನ್ನು ಮಾಡೋದಕ್ಕೆ 1 ಕೌಂಟ್ ಅಂತ ಹೇಳ್ತಾರೆ. ಈ ಥರ ದಿನಕ್ಕೆ ಬೆಳಗ್ಗೆ ಒಂದು 10-15 ಸತಿ, ಸಂಜೆ ಒಂದು 10-15 ಸತಿ ಇಷ್ಟೇ ಮಾಡಬೇಕಾಗಿರೋದು. ಇದನ್ನು ಕೀಗಲ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಓಕೆ. ಕೆಲವರು ಉಸಿರು ಕಟ್ಕೋತಾರೆ, ಇಲ್ಲ ನನ್ನ ತೊಡೆ ಎಲ್ಲ ಬಟಕ್ಸ್ ಎಲ್ಲ ಟೈಟ್ ಮಾಡ್ತಾರೆ. ಅದರ ಅವಶ್ಯಕತೆ ಇರೋದೇ ಇಲ್ಲ. ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಅಕ್ಕಪಕ್ಕದ ಇವೆಲ್ಲ ಆಕ್ಸೆಸರಿ ಮಸಲ್ಸ್, ಇವೆಲ್ಲದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ತೀರಾ ಗೊತ್ತಾಗ್ತಿಲ್ಲ ಅಂತಂದರೆ ಈಸಿಯಾಗಿ ಮಾಡುವಂಥದ್ದು ಗ್ಲೂಟ್ ಬ್ರಿಡ್ಜಸ್. ಸೊ ನೆಲದ ಮೇಲೆ ಮಲ್ಕೊಂಡು ನಿಮ್ಮ ಹಿಪ್ಸನ್ನ ಮೇಲೆ, ಕಾಲು ಮತ್ತು ಕೈನ ಕೆಳಗಿಟ್ಟು, ನಿಮ್ಮ ಬೆನ್ನು ಕೆಳಗಿರುತ್ತೆ, ಬರೀ ಹಿಪ್ಸನ್ನು ಮಾತ್ರ ರೇಸ್ ಮಾಡಿ ಕೆಳಗಿಳಿಸುವಂಥದ್ದು. ಇದನ್ನು ಕೂಡ ನೀವು ಸ್ಟಾರ್ಟ್ ಮಾಡೋದಕ್ಕೆ ಇದನ್ನು ಕೂಡ ಖಂಡಿತ ಮಾಡ್ಬೋದು. ಓಕೆ. ಡೆಲಿವರಿ ಆದಮೇಲೆ ಕೂಡ ಇದನ್ನು ಮಾಡಬಹುದಾ? ಅಂದರೆ ಡೆಲಿವರಿ ಆಗಿ ಎಷ್ಟು ದಿನಕ್ಕೆ ಮಾಡಬೇಕು, ಹೇಗೆ ಏನು ಇರ್ತಾ ಅಂತ ಇರುತ್ತೆ, ಆ ಥರ ಏನೂ ಇಲ್ವಾ? ಇದೆ. ನಾರ್ಮಲ್ ಡೆಲಿವರಿಲಿ ಸ್ವಲ್ಪ ಸುಲಭ. ಕೆಳಗಡೆ ಸ್ಟಿಚಸ್ ಒಂಚೂರು ಹೀಲ್ ಆಗೋಕೆ ಒಂದು 2 to 3 ವೀಕ್ಸ್ ತೊಗೋಬೋದು. ಇಲ್ಲಾಂದ್ರೆ ಅವ್ರು ಅರ್ಲಿನೇ ಸ್ಟಾರ್ಟ್ ಮಾಡ್ಕೋಬೋದು. ಸಿಸೇರಿಯನ್ ಅಲ್ಲಿ ದೊಡ್ಡ ಸ್ಟಿಚ್ ಇರೋದ್ರಿಂದ ಅವ್ರಿಗೆ ಒಂಚೂರು ಟೈಮ್ ತೊಗೊಳ್ಬೋದು. ಅವರು ಕೂಡ 1 ತಿಂಗಳು ಆಫ್ಟರ್ ಡೆಲಿವರಿ ಸ್ಟಾರ್ಟ್ ಮಾಡ್ಬೋದು. ಓಕೆ ಓಕೆ. ಡಾಕ್ಟರ್, ಫೈನಲಿ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಇದೆಯಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಗೆ? ಸೊ ಮಹಿಳೆಯರು ಎಲ್ಲರೂ ನೀವು ನಿಮ್ಮ ಆರೋಗ್ಯದ ಒನ್ ಆಫ್ ದ ಭಾಗವಾಗಿ ಯೂರಿನ್ ಲೀಕೇಜನ್ನು ಖಂಡಿತ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಏನಾದರೂ ಆ ಥರ ತೊಂದರೆ ಇದ್ದರೆ ನಿಮ್ಮ ಟ್ರಸ್ಟೆಡ್ ಯೂರೋಗೈನಕಾಲಜಿಸ್ಟ್ ಹತ್ರ ಈಗಲೇ ಹೋಗಿ ಹೇಳ್ಕೊಳ್ಳಿ. ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ, ಎಷ್ಟು ದಿನ, ಏನು ಅನ್ನೋದೆಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳಿ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಯಾವುದಕ್ಕೂ ಸಂಕೋಚ ಪಡ್ಕೋಬೇಕಾಗಿಲ್ಲ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ಬೇಗ ತೋರಿಸ್ಕೊಂಡ್ರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಹ ನಾವು ಬೇಗ ಕೊಡ್ಬೋದು. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ನಾವು ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ನೀವು ಯೋಚನೆ ಮಾಡಿ ನಮ್ಮ ಹತ್ರ ಬೇಗ ಬಂದರೆ ನಾವು ನಿಮಗೆ ಖಂಡಿತ ಸಹಾಯ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂರಿನ್ ಲೀಕೇಜ್ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಇದ್ರ ಬಗ್ಗೆ ಹೆಸಿಟೇಷನ್ ಬೇಡ, ಆದರೆ ಅದ್ರ ಬಗ್ಗೆ ಅರಿವಿರಲಿ. ಪ್ರಾಬ್ಲಮ್ ಆಯಿತು ಅಂದಾಗ ತಕ್ಷಣ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳಿ. ಇನ್ ಕೇಸ್ ಸ್ಟಾರ್ಟಿಂಗಲ್ಲೇ ಬಂತು ಅಂತ ಹೇಳಿದ್ರೆ ಆಪ್ರೇಷನ್ ಆಗೋದನ್ನು ತಪ್ಪಿಸ್ಬೋದು, ಅಥವಾ ಜಸ್ಟ್ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಮುಂದೆ ಸಫರ್ ಆಗೋದು ತಪ್ಪುತ್ತೆ ಅನ್ನೋದನ್ನು ಹೇಳಿದ್ದೀರ. ಸೊ ಅದಕ್ಕೆ ಎಕ್ಸಸೈಸ್ ಯಾವ ರೀತಿಯಾಗಿ ಮಾಡಬೇಕು, ಪ್ರಿವೆನ್ಷನ್ ಹೇಗೆ, ಅಥವಾ ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಆಡಿಯನ್ಸಿಗೆ ತಿಳಿಸ್ಕೊಟ್ಟಿದ್ದೀರಿ.
ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಮ್ಯಾಮ್. ತುಂಬ ಥ್ಯಾಂಕ್ಸ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯೂರಿನ್ ಲೀಕೇಜ್ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಅದರಲ್ಲೂ ಕೂಡ ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಈ ಸಮಸ್ಯೆ ಯಾಕೆ ಆಗುತ್ತೆ, ಇದನ್ನು ಹೇಗೆ ತಡೆಗಟ್ಟಬಹುದು, ಕೀಗಲ್ ಎಕ್ಸಸೈಸ್ ಅಥವಾ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅಂತ ಹೇಳಿದ್ರೆ ಏನು, ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಡಾಕ್ಟರ್ ನಮಗೆ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.